ಕೆಸೆಟ್ ಅಡ್ಮಿಟ್ ಕಾರ್ಡ್ ಯಾರೆಲ್ಲ ಡೌನ್ಲೋಡ್ ಮಾಡ್ಕೋತಾ ಇದ್ದೀರಿ ಅವ್ರಿಗೆಲ್ಲ ಒಂದು ಒಳ ಮೀಸಲಾತಿದ್ದು SCಯಲ್ಲಿ ABC ಅಂತ ತೋರಿಸ್ತಾ ಇದೆ. ಅದು ತುಂಬ ಜನ ಕನ್ಫ್ಯೂಸ್ ಆಗಿ ಯಾವುದ್ಯಾವುದನ್ನೋ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ತುಂಬ ಜನ ಬೇರೆ ಮೆಸೇಜಲ್ಲೆಲ್ಲ ನೋಡಿದ್ರೆ ನಾ ಸೆಲೆಕ್ಟ್ ಮಾಡಿದ್ದೆ, B ಅಂತ ಬಂದ್ಬಿಟ್ಟಿದೆ, ಏನು ಮಾಡೋದು ತಪ್ಪಾಗ್ಬಿಟ್ಟಿದೆ ಅಂತೆಲ್ಲ ಕಾಮೆಂಟ್ ಇದೆ. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂತೇಳಿದ್ರೆ ನಾನು ಸಹ ಕೆಸೆಟ್ ಎಕ್ಸಾಮ್ದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕ್ಕೆ ಹೋದಾಗ ನನಗೂ ಹಾಗೆ ಆಗಿತ್ತು. ಬಟ್ ಇಲ್ಲಿ ನೀವು ನೋಡ್ಬೋದು, ಇದು ಒಳ ಮೀಸಲಾತಿ ಜಾರಿಯಾಗಿರುವಂತಹ ಸರ್ಕ್ಯುಲರು. ಈ ಸರ್ಕ್ಯುಲರಲ್ಲಿ ಏನಂತ ಇದೆ ಅಂತಂದರೆ, ಪ್ರವರ್ಗ A ಮತ್ತು B ಮತ್ತು C ಪ್ರವರ್ಗ, ಅದರಲ್ಲಿ ಈ ಆದಿ ಕರ್ನಾಟಕ ಏನು ಬರುತ್ತೆ ಅದು B ಪ್ರವರ್ಗಕ್ಕೆ ಸೇರುತ್ತೆ. ಮತ್ತು ಇದು ಎಡಗೈ ಬಲಗೈ ಅಂತ ಏನು ಮೆನ್ಷನ್ ಮಾಡಿದ್ದಾರೆ ಅದನ್ನು ನೋಡಿಕೊಂಡು ನೀವು ಹಾಕಿ. ಅದು ಆದಿ ಕರ್ನಾಟಕ ಆದರೆ ಪ್ರವರ್ಗ B ಬರುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಈಗ A ಅಥವಾ B ನಮಗೆ ಗೊತ್ತಿಲ್ಲದೇ ಕೊಟ್ಬಿಟ್ವಿ, ಏನು ಮಾಡೋದು ಅಂತಂದರೆ, ನೀವು A ತಪ್ಪಿದರೆ B ಬಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಯಾಕೆಂದರೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಈ 3 ಸಮುದಾಯಗಳು ತಮ್ಮ ಮೂಲ ಜಾತಿಯನ್ನು ತಿಳಿಸದೇ ಇರುವುದರಿಂದ ಸದರಿ 3 ಜಾತಿಗಳು ಅನುಬಂಧಗಳಲ್ಲಿರುವ ಪ್ರವರ್ಗ A ಅಥವಾ Bಗಳಲ್ಲಿ ಮೀಸಲಾತಿ ಸೌಲಭ್ಯವನ್ನು ಪಡೆಯಬಹುದು ಅಂತಿದೆ. ಅಂದರೆ A ಮತ್ತು B ಅವರು ಕನ್ಫ್ಯೂಸ್ ಮಾಡಿಕೊಂಡ್ರು ಸಹ ಅದೇನೂ ಎಫೆಕ್ಟ್ ಆಗೋಲ್ಲ. ಬಟ್ C ಅವರು ಏನಾದರೂ A ಮತ್ತು B ಅಂತ ಕೊಟ್ಟರೆ ಅವ್ರಿಗೊಂದು ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ನೋಡ್ಬೋದು ನೀವು A ಕೆಟಗರಿಗೆ ಯಾವ್ಯಾವುದು ಬರುತ್ತೆ ಮತ್ತು B ಕೆಟಗರಿಗೆ ಯಾವ್ದ್ಯಾವ್ದು ಬರುತ್ತೆ ಮತ್ತು C ಕೆಟಗರಿಗೆ ಯಾವ್ದ್ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್.